ಇನ್ನು 2 ದಿನದಲ್ಲಿ ಕಬ್ಬಿಣದ ಬ್ರಿಡ್ಜನ್ನು ನಿರ್ಮಿಸಿದಂಥ ಭಾರತೀಯ ಸೇನೆ ಚೂರಲ್ಮಲ ಅಂದರೆ ಕೇರಳದ ವಯನಾಡಲ್ಲಿ ಭಾರಿ ಅನಾಹುತ ಏನು ಸಂಭವಿಸಿದೆ. ಕೇವಲ 2 ದಿನದಲ್ಲಿ ಭಾರೀ ವಾಹನಗಳು ಸಂಚಾರ ಮಾಡುವಷ್ಟು ಯೋಗ್ಯವಾಗಿರುವಂಥ ಒಂದು ವಿಶೇಷವಾದಂಥ ಬ್ರಿಡ್ಜನ್ನು ಭಾರತೀಯ ಸೇನೆ ನಿರ್ಮಾಣ ಮಾಡಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ಸೇತುವೆ ನಿರ್ಮಾಣವನ್ನು ಮಾಡಲಾಗಿದೆ. ಸಂಪೂರ್ಣ ಕೊಚ್ಚಿ ಹೋಗಿದ್ದಂಥ ಊರಲ್ಲೀಗ ಸೇತುವೆ ನಿರ್ಮಾಣವಾಗಿದೆ. ಚೂರಲ್ಮಲ ಮತ್ತು ಮುಂಡಕೈ ಸಂಪರ್ಕಕ್ಕಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಸೇತುವೆ ಮೇಲೆ ಈಗ ವಾಹನ ಓಡಾಟ ಸುಲಭವಾಗಿ ಮಾಡಬಹುದು. ಪ್ರವಾಹದಿಂದಾಗಿ ಇಲ್ಲಿರುವಂಥ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಸೇನೆಯನ್ನೇ ಕರೆತರಬೇಕಾಗಿತ್ತು. ಈ ಸೇನೆ ಕೇವಲ 2 ದಿನಗಳಲ್ಲಿ ಸುಮಾರು 38 ಗಂಟೆಗಳಲ್ಲಿ ಈ ಒಂದು ವಿಶೇಷವಂತ ಬ್ರಿಡ್ಜನ್ನು ನಿರ್ಮಾಣ ಮಾಡಿದೆ. ವಯನಾಡಿನಿಂದ ನಿರಂತರವಾದಂಥ ಸುದ್ದಿಯನ್ನು TV9 ನೋಡ್ತಾನೆ ಇದೆ. ಇನ್ಫ್ಯಾಕ್ಟ್ TV9 ವಿಶೇಷವಾದಂಥ ವರದಿಯನ್ನು ಕೂಡ ನಿರಂತರವಾಗಿ ಬಿತ್ತರಿಸ್ತಾ ಇದೆ. ವಯನಾಡಿನಲ್ಲಿ ಯಾವ ರೀತಿ ಸಮಸ್ಯೆಗಳುಂಟಾಗಿದೆ, ಏನೆಲ್ಲ ತೊಂದರೆಗಳಾಗಿದೆ ನೋಡ್ತಾ ಇರೋ ದೃಶ್ಯಗಳಲ್ಲಿ ಒಂದು ಕಡೆಗೆ ಭಾರತೀಯ ಸೇನೆ ಈಗಾಗಲೇ ಕಣಕ್ಕಿಳಿದು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ವಿಶೇಷವಾದಂಥ ಸ್ಟೋರಿ ಕೊಟ್ಟಿದ್ದಾರೆ, ಅಲ್ಲಿಂದ ನೋಡೋಣ ಬನ್ನಿ. ಕೇರಳ ದುರಂತ ನಡೆದಂಥ ಸ್ಥಳದಲ್ಲಿದ್ದೇವೆ. ಈ ಹಿಂದೆ ಈ ಒಂದು ಸ್ಥಳ ಒಂದು ರಸ್ತೆ ಆಗಿತ್ತು, ಆದರೆ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಈಗ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ 2 ದಿನಗಳಲ್ಲೇ ಈ ಒಂದು ಸೇತುವೆಯನ್ನು ಸೇನಾ ಪಡೆಗಳು ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರದೇಶದಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ, ಅಂದರೆ ಈಗ ನಾವು ಚೋರಲ್ಮಲೆ ಎನ್ನುವಂಥ ಜಾಗದಲ್ಲಿದ್ದೇವೆ, ಅಲ್ಲಿಂದ ಮುಂಡಕೈ ಎನ್ನುವಂಥ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆ ಆಗಿತ್ತು. ಆದರೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ರಸ್ತೆ ಮಾತ್ರ ಅಲ್ಲ, ಇಡೀ ಊರೇ ಕೊಚ್ಚಿ ಹೋಗಿದೆ. ಜೊತೆಗೆ ಇಲ್ಲಿದ್ದಂಥ ಮನೆಗಳ ಮೇಲೆ ಈಗ ನದಿ ಹರಿತಾ ಇರುವಂಥದ್ದು. ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಸೇನಾ ಪಡೆಗಳು ರಕ್ಷಣಾ ಕಾರ್ಯಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ 2 ದಿನದ ಅಲ್ಲಿ ಈ ಒಂದು ಸ್ಥಳದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿ ವಾಹನಗಳು ಓಡಾಟ ಮಾಡುವಂಥ ಸೇತುವೆಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಈಗಾಗಲೇ ಭಾರಿ ವಾಹನಗಳು ಈ ಒಂದು ಸೇತುವೆಯಲ್ಲಿ ಓಡಾಟ ಮಾಡ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸುಮಾರು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಸುಮಾರು 2,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡೆದುಕೊಂಡಿದ್ದಾರೆ. ಈ ಸೇನಾ ಪಡೆ ಆಗಿರ್ಬೋದು, NDRF ತಂಡ ಆಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು, ಮತ್ತು SDRF ತಂಡ ಆಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿರ್ಬೋದು. ಮತ್ತು ಜೊತೆಗೆ ಇಲ್ಲಿ ಹೋಗುವಂಥವರು ಮತ್ತೊಂದು ಸ್ಥಳಕ್ಕೆ, ಅಂದರೆ ಯಾರೆಲ್ಲ ರಕ್ಷಣಾ ಕಾರ್ಯಕ್ಕೆ ಹೋಗ್ತಾರೆ ಅವರ ಪ್ರತಿಯೊಬ್ಬರ ಹೆಸರನ್ನು ಬರೆದುಕೊಂಡು ನಂತರ ಅವರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸಾಲಾಗಿ 100 ಜನರು ಈ ಒಂದು ಪ್ರದೇಶಕ್ಕೆ ಹೋಗ್ತಾ ಇರುವಂಥದ್ದು. ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಭೂಕುಸಿತ ಆಗಿ 100 ಜನರು ಸಾವನ್ನಪ್ಪಿದ್ದಾರೆ. ಅಧಿಕೃತವಾಗಿ 195 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನರು ಮಣ್ಣಲ್ಲೇ ಮುಚ್ಚಿ ಹೋಗಿದ್ದಾರೆ. ಅಂಥವರನ್ನು ಕೂಡ ಅವರ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಈಗ ಎಲ್ಲವೂ ಕೂಡ NDRF ಮತ್ತು SDRF ತಂಡದವರು ಆ ಒಂದು ರಕ್ಷಣಾ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ರೋಪ್ ವೇ ಮೂಲಕ ಮತ್ತೊಂದು ಪ್ರದೇಶಕ್ಕೆ ಹೋಗಲಾಗ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಒಂದು ಸೇತುವೆಯನ್ನು ಮಾಡಿರುವಂಥದ್ದು. ಹಿಂದೆ ತಾತ್ಕಾಲಿಕವಾಗಿ ಸಣ್ಣ ಸೇತುವೆಯನ್ನು ಮಾಡಿದರು, ಯಾಕಂದರೆ ಕೇವಲ ನಡೆದುಕೊಂಡು ಹೋಗಲಿಕ್ಕೆ ಆಗುವಂಥ ಸಣ್ಣ ಸೇತುವೆಯನ್ನು ಮಾಡಿದರು. ಆದರೆ ಈಗ ಬೃಹದ್ದಾದಂಥ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅದು ಕೂಡ 2 ದಿನದ ಅಂತರದಲ್ಲಿ ಸಂಪೂರ್ಣವಾಗಿ ಸೇತುವೆ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಸದ್ಯಕ್ಕೆ ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಬೆಳಗ್ಗೆಯಿಂದನೂ ಕೂಡ ಮಳೆ ನಿರಂತರವಾಗಿ ಸುರಿತಾ ಇದೆ. ಕೇವಲ ಒಂದು 5ರಿಂದ 6 ನಿಮಿಷ ಅಷ್ಟೇ ಬಿಡುವು ಕೊಡ್ತಾ ಇದೆ ಮಳೆ. ನಂತರ ಮತ್ತೆ ಮಳೆ ಪ್ರಾರಂಭ ಆಗ್ತದೆ. ಮಳೆ ಪ್ರಾರಂಭ ಆಗಿ ಮತ್ತೆ ರಕ್ಷಣಾ ಕಾರ್ಯಕ್ಕೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ಪ್ರದೇಶ ಏನಿದೆ ಚೂರಲ್ಮಲೆ ಎನ್ನುವಂಥದ್ದು, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿದ್ವು. ಈಗ ಮನೆಗಳಿದ್ದಂಥ ಜಾಗದಲ್ಲಿ ಬಂಡೆಗಳಿರುವಂಥ ದೃಶ್ಯವನ್ನು ತೋರಿಸ್ತಾ ಹೋಗ್ತಾನೆ. ಇದೆಲ್ಲವೂ ಕೂಡ ಮನೆಗಳಿದ್ದಂಥ ಸ್ಥಳ. ಜೊತೆಗೆ ಆ ಪಕ್ಕದಲ್ಲಿದ್ದಂಥ ಒಂದು ದೇವಸ್ಥಾನ ಇತ್ತು ಕೂಡ, ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಆದರೆ ಈ ಊರಿನಲ್ಲಿದ್ದಂಥ ಕುರು ಒಂದು ಅಂತಂದರೆ ದೇವಸ್ಥಾನ ಪಕ್ಕದಲ್ಲಿದ್ದಂಥ ಅರಳಿ ಮರ ಒಂದೇ ಮಾತ್ರ ಈ ಒಂದು ಸ್ಥಳದಲ್ಲಿರುವಂಥದ್ದು. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಈ ಒಂದು ಮರವನ್ನು ಬಿಟ್ಟರೆ ಇನ್ಯಾವುದು ಕೂಡ ಈ ಗ್ರಾಮದಲ್ಲಿ ಯಾವುದು ಕೂಡ ಸುಳಿವಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ನೀರು ಹರಿದು ಬಂದಿದೆ ಮತ್ತು ಕೆಸರು ಹರಿದು ಬಂದಿರೋ ಕಾರಣಕ್ಕೋಸ್ಕರ ಬಂಡೆಗಳ ಮೂಲಕ ಮನೆಗಳು ಕೂಡ ಕೊಚ್ಚಿ ಹೋಗಿದೆ. ಬಂಡೆಗಳು ಬಿದ್ದು ಮನೆ ಮೇಲೆ ಬಂಡೆ ಬಿದ್ದು ಕೊಚ್ಚಿ ಹೋಗಿರುವಂಥ ಈ ರೀತಿಯಂಥ ಸಾಕಷ್ಟು ಅನಾಹುತ ಆಗಿದೆ. ಈಗ ಅಧಿಕೃತವಾಗಿ 195 ಜನರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೇರಳ ಸರ್ಕಾರ ಕೊಡ್ತಾ ಇದೆ. ಜೊತೆಗೆ ಸುಮಾರು 200ಕ್ಕೂ ಹೆಚ್ಚು ಜನರನ್ನ ಕಾಣೆಯಾಗಿದ್ದಾರೆ. ಅವ್ರನ್ನ ಹುಡುಕುವಂಥ ಕೆಲಸ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ, TV9 ಕೇರಳ.